ಸೌಧದಲ್ಲಿ ಕಟ್ಟಿಸಿರುವ ಈ ನನ್ನ ಮನೆ ಚದುರಂಗ ಸೌಧದಲ್ಲಿ ಯಾರೊಬ್ಬ ದೀಪ ಹಚ್ಚಲು ದಿಕ್ಕಿಲ್ಲವೇ? ಹೋಗಲಿ, ನಾನೇ ದೀಪ ಹಚ್ಚುತ್ತೇನೆ. ಎಲ್ಲ ಎಲ್ಲಿ ಹೋಗ್ಯಾರೋ ಈ ಪಟ್ಟಿ ಮಕ್ಕಳು? ಮಗನೇ, ನಾನಿಲ್ಲದ ಸಮಯದಲ್ಲಿ ನನ್ನ ಮನೆಯಲ್ಲಿ ಕುಳಿತಿರುವ ನೀನು ಯಾವನಲೇ? ನಾನು ಯಾರು? ಅಂದ ಅನಾಥರಿಗೆ ಊರುಗೊಬ್ಬ, ಚಂದದಿಂದ ಸಾಗುವ ಸಂಸಾರದಲ್ಲಿ ವಿಷ ಬಿಂದು ಹಾಕುವ ಮತಾಂಧರಿಗೆ ಚಂದ್ರಶೇಖರ. ಈ ನಾಡಿನ ಗರತಿಯರ ಕರಳನ್ನೇ ಕೊರೆಯ ದುಷ್ಕರ್ಮಿಗಳಿಗೆ ಬೆರಳಿನ ಸರ್ಪ. ನಿತ್ಯ ಸತ್ತದ ತಲೆ ಮೇಲೂ ಕಾಲಿಟ್ಟು ಮರೆಯುವ ಬಂಡರಿಗೆ ಬೆರಳಿದ ಕಂಡು. ದುಷ್ಟತನದಿಂದ ಈ ಜಗವನ್ನೇ ಮೆಟ್ಟಿ ದುಷ್ಟತನದಿಂದ ಈ ಜಗವನ್ನೇ ಮೆಟ್ಟಿ ಆಳುವ ಕಟುಕರಿಗೆ ಅಡ್ಡಯೋಗಿ ಶಿವ. ನಿಮ್ಮಂತ ತಲೆ ಹಿಡುಕರಿಗೆ ಆತ್ಮ ಪರಮಾತ್ಮ. ಆತ್ಮ ಪರಮಾತ್ಮ. ಕಾಲಭೈರವನೇ ಈ ಚದುರಂಗ ಸೌಧದಲ್ಲಿ ಕಾಲು ಮುರಿದುಕೊಂಡು ಬಿತ್ತಿರುವಾಗ ನೀನು ಯಾವಾಗಲೇ ನನ್ನ ಹೀಯಾಳಿಸಿ ಮಾತನಾಡುವುದಕ್ಕೆ? ಒಂದೇ ಒಂದು ಚುಟುಕಿ ಹೊಡೆದರೆ ಸಾಕು, ಸುಟ್ಟು ಪೂಜೆ ಆಗುತ್ತೀಯೋ ನನ್ನ ಸೆಕ್ಯೂರಿಟಿಗಳ ಕೈಯಿಂದ. ಕಾಲಭೈರವನ ಚದುರಂಗ. ನೀನು ರಾಜಕೀಯದಲ್ಲಿ ಮಾಸ್ಟರ್ ಆಗಿದ್ದೀಯೋ, ಆದರೆ ಈ ರೌಡಿ ಸಮಾಜದಲ್ಲಿ ನೀನೇನು ಬಚ್ಚಾಯಿದೀಯ. ಈ ನಾಡಿನ ಹುಲಿ ನಿನ್ನ ಕರ್ಮದ ಅರಮನೆಯಲ್ಲಿ ಬಂದು ಹಾಯಾಗಿ ವಿಶ್ರಾಂತಿ ಪಡೆಯುತ್ತಿದ್ದೆ. ಅದಕ್ಕೆಲ್ಲ ಸೂಕ್ತವಾದ ಏರ್ಪಾಡು ಮಾಡಿ ಒಳಗೆ ಎಂಟ್ರಿ ಆಗಿತ್ತು ಮರಿ. ಪ್ರಚಂಡ ಎಲ್ಲ ಹೋಗಿ ಬರಲೇ ಮಕ್ಕಳು. ರಿಲ್ಯಾಕ್ಸ್ ರುದ್ರ, ರಿಲ್ಯಾಕ್ಸ್. ಗಂಟಲು ಹರಿದುಕೊಂಡು ಆರೋಗ್ಯ ಕೆಡಿಸಿಕೊಳ್ಳಬೇಡಿ ಮಿನಿಸ್ಟರ್ ಸಾಹೇಬ್ರೆ. ನಿಮ್ಮ ಚೇಲಗಳನ್ನೆಲ್ಲ ಕಟ್ಟಿ ನಿಮ್ಮ ನೆಲಮೌಳಿಯಲ್ಲಿ ಕೂಡಿ ಹಾಕಿದ್ದೇನೆ. ಆದರೆ ಚಂದುಳ್ಳ ಚಲುವೆ ನಿನ್ನ ಮುದ್ದಾದ ತಂಗಿ ಮಹಾರಾಣಿ. ಏನು ಮಾಡಿದೆ ನನ್ನ ತಂಗಿಗೆ? ಯಾಕೆ 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 ಬಾಳ್ವೆ ಬಿಡುತ್ತಿರುವೆ ಹಲುಕ ನನ್ನ ಮಗನೇ? ಅಂತಹ ಕೆಟ್ಟ ಕೆಲಸಕ್ಕೆ ಕೈ ಹಾಕುವ ಸಣ್ಣ ಮನುಷ್ಯ ನಾನಲ್ಲ. ಪರಸ್ತ್ರೀಯರೆಂದರೆ ಕೇವಲ ಕಾಮದ ಗೊಂಬೆಯಲ್ಲೇ ಮಗನೇ. ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ಕಾಣುವ ನಾನು. ತಾಯಿ, ತಂಗಿ, ಅಕ್ಕ, ಜನನಿ, ಜನ್ಮಭೂಮಿ ಎಂದು ಪೂಜಿಸುವವನು ನಾನು. ಮಗನು, ಈ ಭಯಂಕರ ಬೆಂಕಿಯ ಜೊತೆ ಸರಸ ಮಾಡಲು ಬಂದಿರುವ ಮಗನೇ, ಸುಟ್ಟು ಹೋಗುತ್ತೀಯ. ಡೋಂಟ್ ಟಚ್ ಮೀ ಮಿಸ್ಟರ್ ರುದ್ರ, ಡೋಂಟ್ ಟಚ್ ಮೀ. ರುದ್ರೋ, ನೀನು ಪಿಜ್ಜಾ ಬರ್ಗರ್ ಪ್ರಾಣಿಗಳ ಮಾಂಸ ತಿಂದು ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತಿರುವೆ. ಆದರೆ ನಾನು ಬಂಡೆಗಲ್ಲಿನ ಮೇಲೆ ಬೆಳೆದು ರೇಷನ್ ಅನ್ನ ಹುಟ್ಟು ಈ ಸರ್ಕಾರಿ ಶಾಲೆಯಲ್ಲಿ ಕಲಿತ ಈ ಕನ್ನಡಿನ ಕಂದು ಈ 6 ಕೋಟಿ ಕನ್ನಡಿಗರ ಸೇವಕ ಇದ್ದೇನೆ. ಲೇ ಮಿನಿಸ್ಟರ್ ರುದ್ರ, ಮಾತಿಗೆ ಮಾತು ಬೆಳೆಸುವ ಸಮಯ ಇದಲ್ಲ. ಇಂದು ನಿನ್ನ ಹುಟ್ಟು ಹಬ್ಬ. Wish you happy birthday, duplicate minister Rudra.
ನೋಡು, ಮನುಷ್ಯನಿಗೆ ಮನಸಾರಿ ಮಾಲೆ ಹಾಕುವುದು ಎರಡೇ ಎರಡು ಪಾಲಿ. ಒಂದು ಹುಟ್ಟಿದಾಗ, ಮತ್ತೊಂದು ಸತ್ತಾಗ. ಹುಟ್ಟಿದ ಮಾಲೆ ಹಾಕಿದ್ದೇನೆ, ಸತ್ತ ಮೇಲೆ ಹಾಕುವ ಮಾಲೆ ರೆಡಿ ಇದೆ. ಆದಷ್ಟು ಬೇಗ ತೆಗೆದುಕೊಂಡು ಬರ್ತೇನೆ, ನೆನಪಿರಲಿ. ಆತ್ಮ ಪರಮಾತ್ಮ. ಆದಷ್ಟು ಬೇಗ ಬರ್ತೇನೆ ರುದ್ರ. ಹಾಗೆ ಬಂದು ನನ್ನ ಶಾಂತಿಯನ್ನೇ ಕೆದಕಿದವನು. ಏನಲ್ಲ ಇದು ಕನಸು ಅಥವಾ ಭ್ರಮೆ ಅಂತ ನನಗೊಂದು ಗೊತ್ತಾಗ್ತಾ ಇದೆ. 3 ತಾಸಿನ ಹಿಂದೆ ಫೋನ್ ಮಾಡಿ ಬರಲ್ಲ ಅಂತ ನೀನೇ ಹೇಳಿದ್ಯಲ್ಲ. ಹೌದಮ್ಮ, ಇಂದು ಅಸೆಂಬ್ಲಿ ಮೀಟಿಂಗ್ ಬೇರೆ ಇತ್ತು. ಆದರೂ ಈ ಮನಸ್ಸು ತಡೆಯಲಿಲ್ಲ. ಏರೋಪ್ಲೇನ್ ಹಿಡಿದು ಬಂದೆ. ಈ ನನ್ನ ಜೀವನದಲ್ಲಿ ಏನೇ ತಪ್ಪಿಸಿಕೊಂಡರು ನನ್ನ ನಿನ್ನ ಹುಟ್ಟುಹಬ್ಬ ಒಂದೇ ದಿನ ಇರುವುದರಿಂದ ಆ ಕ್ಷಣವನ್ನು ಮಾತ್ರ ತಪ್ಪಿಸಿಕೊಳ್ಳುವುದಿಲ್ಲ. ಹಾ ಕಾವೇರಿ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿನಗೂ ಅಷ್ಟೇ ಹುಟ್ಟುಹಬ್ಬದ ಶುಭಾಶಯಗಳು. ತಂದೆ ತಾಯಿ ಇಲ್ಲದ ನನಗೆ ತಂದೆ ತಾಯಿ ಮುಖ ನೋಡಿದ ನನ್ನನ್ನ ಮಹಾರಾಣಿಯಾಗಿ ನೀನು ನೆನಪಿದ್ದೀಯ ಅಣ್ಣ. ನಿನ್ನಂತ ಅಣ್ಣನನ್ನ ಪಡೆದದ್ದು ನನ್ನ ಪುಣ್ಯ. ಏನಣ್ಣ? ನಾನು ಬರುವುದಕ್ಕಿಂತ ಇಲ್ಲಿಗೆ ಯಾರಾದ್ರೂ ಬಂದಿದ್ದೀರಾ? ಇಲ್ಲ, ಯಾರು ಬಂದಿಲ್ಲ. ಯಾಕೆ, ಯಾರಾದ್ರೂ ಬರ್ತೀನಂತ ಹೇಳಿದ್ದಾರೆ? ಹಾಗೇನಿಲ್ಲ. ನೀನು ಚಿಕ್ಕವಳಿದ್ದಾಗಿನಿಂದ ಒಂದು ಹಾಡು ಹಾಡುತ್ತಿದ್ದಲ್ಲ, ಆ ಹಾಡು ಆಯ್ತು, ನಿಮ್ಮಿಷ್ಟದಂತೆ ಆಗ್ಲಿ ಅಣ್ಣ.
ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಯಾಕಂದ್ರೆ ರಾಜಕೀಯ ಮುಖಂಡರೆಲ್ಲ ಮನೆಗೆ ಬರ್ತಾರಲ್ಲ, ನಿನ್ಗೆ ವಿಶ್ ಮಾಡಕ್ಕೆ. ಹಾ, ಹಾಗೆ ಅದು. ನೀನು ಬೇಗನೆ ಬಂದು ಬಿಡು. ಹೊರಗಡೆ ಊಟಕ್ಕೆ ಹೋಗೋಣ. ಆಯ್ತಾ? ಸರಿ. ನಾನು ಮಾಡುತ್ತಿರುವ ಕೆಟ್ಟ ಕೆಲಸಗಳು ಯಾವುದೂ ನನ್ನ ತಂಗಿಗೆ ಗೊತ್ತಿಲ್ಲ. ಇಲ್ಲಿಯವರೆಗೂ ಗೊತ್ತಿಲ್ಲ, ಇನ್ನು ಮುಂದೆಯೂ ಗೊತ್ತಾಗಲು ಬಾರದು. ಇದುವೇ ಈ ರುದ್ರನ ಸ್ಪೆಷಾಲಿಟಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಮಿನಿಸ್ಟರ್ ಸಾಹೇಬ್. ಹುಟ್ಟುಹಬ್ಬದ ಶುಭಾಶಯಗಳು ರೀ. 100 ವರ್ಷ ಈ ದರಿದ್ರ ಜನಕ್ಕ ದುಃಖ ಕಿರುಕುಳ ಕೊಡ್ರಂತ ಹಾಯಾಗಿರ್ಲಿ ಅಂತೇಳಿ ನಾ ದೇವರಲ್ಲಿ ಸಾಹೇಬ್ರ. ಈಗಿನ ದುನಿಯಾದಾಗ ಪ್ರಚಾರ ಮುಖ್ಯ ಅಲ್ರಿ. ಯಪ್ಪ ಪ್ರಚಾರ ಮುಖ್ಯ. ಪ್ರಚಾರ ಮಾಡಲ್ಲ ಅಂದ್ರೆ ಏನೇನೂ ಆಗಂಗಿಲ್ಲ. ಅದಕ್ಕೆ ಶಾಸಕರು ಮಿನಿಸ್ಟ್ರು ಊರಲ್ಲಿ ಇಲ್ದಂಗ ಸತ್ ಹೋದ್ರು ಅವ್ರು ಕಟ್ಟೌಟ್ ಊರು ತುಂಬ ಮೆರಕಿರ್ಬೇಕು. ಸಾಹೇಬ್ರ ಮೆರಕಿರ್ಬೇಕು. ಸಾಹೇಬ್ರ, ಈ ಸಲ ಬೆಂಗಳೂರಿನಾಗ ಬರ್ತಡೆ ಆಚರಿಸ್ಕೊಬೇಕಂತ ಹೇಳ್ತಿದ್ರಿ. ಗರುಡ, ಇದುವೇ ಗುಪ್ತ ರಾಜಕೀಯ. ನಮ್ಮ ಕ್ಷೇತ್ರಕ್ಕೆ ನಾವು ಯಾವಾಗಲೂ ಬರದೆ ಹೋದ್ರು. ಮದುವೆಯಾಗ, ಸತ್ತಾಗ, ಜಾತ್ರೆಯಾಗ ಬಂದ್ರ ನ್ಯೂಸ್ನ್ಯಾಗ, ಪೇಪರ್ನ್ಯಾಗ ಇರ್ತೀವಿ. ಹಂಗ ನಮ್ಮ ರಾಷ್ಟ್ರೀಯ ನಾಯಕರ ಮನಸ್ಸಿನ್ಯಾಗೂ ಉಳಿತೀವಿ. ಇದುವೇ ಕಾಸಿಲ್ಲದೆ ಪಬ್ಲಿಸಿಟಿ ಮಾಡುವ ಪಾಲಿಟಿಕ್ಸ್ ಪ್ಲಾನ್. ಅಂದರೆ ಗುಪ್ತ ರಾಜಕೀಯ. ಗುಪ್ತ ರಾಜಕೀಯ ಏನೇ ಆದರೂ ತಮ್ಮದು ಚಾಣಕ್ಷಣ ತರತಿಲಿ ಅಲೆಕ್ಸಾಂಡರ್ ತರ ನೀತಿ ಆಡಳಿತ, ಲಾರ್ಡ್ ಆಲ್ಹೌಸಿಯ ತರ ಸಿದ್ಧಾಂತ. ಬಡ್ಡಿ ಸಾಹೇಬ್ರು ಬರ್ತಾರೆ. ಸ್ಪೆಷಲ್ ಏನ್ರ ಆಯ್ತು ಅಥವಾ ಎಲ್ಲ ರೆಡಿನ ಮಾಡಿ ಇಟ್ಕೊಂಡವ್ರಿ. ಈಗ ಎಲ್ಲ ರೆಡಿನ